ಸೊ ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಮತ್ತೆ ರಮ್ಯ ಅವರ ನಡುವೆ ವಾರ್ ನಡೀತಾ ಇದೆ. ಸೊ ಅದಕ್ಕೆಲ್ಲ ಕಾರಣ ಏನು? 2006ರಲ್ಲಿ ದರ್ಶನ್ ಮತ್ತೆ ರಮ್ಯ ಅವರು ದತ್ತ ಮೂವಿಗೆ ಮೇನ್ ಕ್ಯಾರೆಕ್ಟರ್ಸ್ ಆಗಿ ರೂಲ್ ಮಾಡ್ತಾರೆ. ಮತ್ತೆ ಇವಾಗ 2025ರಲ್ಲಿ ರಮ್ಯ ಅವರು ದರ್ಶನ್ ಮೇಲೆ, ದರ್ಶನ್ ಅವರು ರಮ್ಯ ಮೇಲೆ ಒಬ್ರಿಗೊಬ್ರು ದೂರ್ ಕೊಡ್ತಾ ಇದಾರೆ. ಸೊ 2006ರಲ್ಲಿ ಅವರು ದತ್ತ ಮೂವಿಯಲ್ಲಿ ಅವರವರ ಕ್ಯಾರೆಕ್ಟರ್ ನ ರೂಲ್ ಮಾಡಿದರೆ ಹೊರತು ಒಬ್ರಿಗೊಬ್ರು ಹತ್ರ ಆಗ್ಲಿಕ್ಕೆ ಟ್ರೈ ಕೂಡ ಮಾಡಿಲ್ಲ. ಮತ್ತೆ ಅದೆಲ್ಲ ಬುಟ್ಟಾಕಿ ಇವಾಗ ಎಷ್ಟೋ ವರ್ಷಗಳಾಯ್ತು ಅದು ಮೂವಿನ ಮುಗಿದು. ಇಲ್ಲಿ ತನಕ ಆದ್ರೂ ಅವರಿಬ್ಬರ ನಡುವೆ ಒಂದು ಕಾಂಟ್ರವರ್ಸಿ ಕೂಡ ಇದ್ದಿಲ್ಲ. ಮತ್ತೆ ಇವಾಗ 2025ರಲ್ಲಿ ದರ್ಶನ್ ಅವ್ರ ಮೇಲೆ ಎಲ್ಲ ಕಾಂಟ್ರವರ್ಸಿ ಶುರು ಆದಾಗ ಮತ್ತೆ ಇವಾಗ ರಮ್ಯ ಅವ್ರ ಕಾಂಟ್ರವರ್ಸಿ ಕೂಡ ಶುರು ಆಯ್ತು. ಸೊ ಇದು ಕಾಂಟ್ರವರ್ಸಿ ಶುರು ಆಗೋದಕ್ಕೆ ಮೇನ್ ರೀಸನ್ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ಬೋದು. ಈ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಮೆಸೇಜ್ ಕಳಿಸಿದ್ರು. ಅದು ಅಶ್ಲೀಲವಾದ ಶಬ್ದಗಳು ಯೂಸ್ ಮಾಡಿ ಕೆಟ್ಟದಾಗಿ ಇವಾಗ ನಾವ್ ಹೇಳೋದೇನಪ್ಪ ಅಂದ್ರೆ, ನಿಮಗೆ ಡಿ ಬಾಸ್ ಇಷ್ಟ ಆದ್ರೆ ಡಿ ಬಾಸ್ ನ ಓದ್ಕೊಂಡು ಮೆರೆಸಿ, ಅದನ್ನ ಬಿಟ್ಟು ಬೇರೆಯವ್ರಿಗೆ ಹೋಗಿ ಕೆಟ್ಟದಾಗಿ ಕಮೆಂಟ್ ಹಾಕಿ ಇಬ್ಬರ ನಡುವೆ ಕಾಂಟ್ರವರ್ಸಿ ತಂದಿರಬೇಡಿ. ಯಾಕಪ್ಪ ಅಂದ್ರೆ ಇಬ್ರು ಕೂಡ ನೇರ ನಟ ಮತ್ತೆ ನೇರ ನಟಿಯವರು. ಅವ್ರ ಇಂಡಸ್ಟ್ರಿಯಲ್ಲಿ ತುಂಬಾನೇ ಸಾಧನೆಗಳನ್ನ ಮಾಡಿದ್ದಾರೆ. ಅವರಿಬ್ಬರ ನಡುವೆ ಕಾಂಟ್ರವರ್ಸಿ ತಂದು ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಬೇಡಿ, ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರಬೇಡಿ. ಸೊ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ನಮ್ಮಲ್ಲಿ ಇಂತ ಕಾಂಟ್ರವರ್ಸಿಗಳು ಆದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಯಾವತ್ತೂ ಮುಂದುವರೆಯಲ್ಲ. ಮತ್ತೆ ನಮ್ಮಲ್ಲಿರುವಂತ ಒಂದಿಷ್ಟು ಹೊಲಸು ಫ್ಯಾನ್ಸ್ ಗಳು ಅವ್ರ ಮಧ್ಯೆ ಇವರು, ಇವ್ರ ಮಧ್ಯೆ ಅವರು, ಅವ್ರ ಮಧ್ಯೆ ಇವರು ಅಂತೇಳಿ ಕಮೆಂಟ್ಸ್ ಹಾಕಿ ಕಾಂಟ್ರವರ್ಸಿ ತಂದಿಟ್ಟು ಫ್ಯಾನ್ಸ್ ವಾರ್ ಮಾಡಿಸಿ ಇದೆಲ್ಲ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನೇ ಬರ್ಬಾದ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾ ಹೇಳೋದೊಂದೇ, ದಯವಿಟ್ಟು ಯಾರಿಗೂ ಯಾವ್ದು ಕೆಟ್ಟದ್ ಬಯಸ್ಬೇಡಿ. ನಿಮ್ಗೆ ಯಾರು ಇಷ್ಟ ಆದ್ರೆ ಅವ್ರನ್ನ ಬೆಳೆಸಿ, ಮತ್ತೆ ಅವರಿಗೋಸ್ಕರ ಇನ್ನೊಬ್ಬರನ್ನ ಕೆಟ್ಟವ್ರನ್ನಾಗಿ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಲಿಂತಾನೆ ಅವ್ರಿಬ್ಬರ ಮಧ್ಯೆ ಜಗಳ ಬಂದು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಡಕುಟ್ಟುತ್ತೆ. ಸೊ ಅದಕ್ಕೋಸ್ಕರ ಯಾರು ಆ ರೀತಿ ಮಾಡಕ್ ಹೋಗ್ಬೇಡಿ. ಸೊ ನಾನ್ ಇವಾಗ ಏನ್ ಹೇಳಕ್ ಹೊರಟಿದ್ದೀನಪ್ಪ ಅಂದ್ರೆ, ದರ್ಶನ್ ಕೆಟ್ಟವರಲ್ಲ ಮತ್ತೆ ರಮ್ಯ ಅವ್ರನ್ನು ಕೆಟ್ಟವರಲ್ಲ. ದರ್ಶನ್ ಅವರ ಫ್ಯಾನ್ಸ್ ಗಳು ಮಾಡಿರೋ ಇದು ತುಂಟಾಟದಿಂದ ಈ ರೀತಿ ಆಗಿರೋದು. ಸೊ ಎಲ್ಲರಿಗೂ ಇನ್ನೊಂದು, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ.